50 to 60 ಮೆಂಬರ್ಸ್ ಬಂದಿದ್ದಾರೆ ಇನ್ಫ್ಲೂಯೆನ್ಸರ್ಸ್ ಇಲ್ಲಿ. ಇದು ಪೋರ್ಷೆ ಅವರು ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ. ಈ ತರ ಹೋಟ್ಲಿಗೆ ಬಂದಾಗ ವಾಶ್ರೂಮ್ ಅರ್ಜೆಂಟ್ ಆಗ್ಬಿಡುತ್ತೆ ಗುರು. ಕಲ್ತರ ಐತೆ ನೋಡಿ. ಫ್ರೈ, ರವಾ ಫ್ರೈ, ಬಾಯ್ಲ್ಡ್ ರೈಸ್, ಸಾಂಬಾರ್, ಒಳಗಡೆ ನೋಡಿ ಹೆಂಗಿದೆ. ಏರಿಯಾ ಅಂತೂ ಮಸ್ತಾಗಿ ಮಾಡಿದ್ದಾರೆ. ಕಾಣಿಸ್ತಾ ಇಲ್ವಾ ನಾನು? ಕಾಣಿಸ್ತಾ ಇದ್ದೀನಿ. ಫುಲ್ಲು ಶಾರ್ಟ್ಸ್ ಮೇಲೆ ಶಾರ್ಟ್ಸ್ ತಗೋತಾವಳೆ ಹಾಕಕ್ಕೆ. ಸೀಗಡಿ, ಇದು ಸೀಗಡಿ ಡ್ಯಾನ್ಸ್ ಮಾಡ್ಕೊಂಡು ತಿಂತಾ ಇರೋದು ಊಟನ. ಪ್ರಾನ್ಸ್ ಗೀ ರೋಸ್ಟ್ ನೋಡಿ, ಇದಕ್ಕೆ ಇದೇ ಕಾಂಬಿನೇಷನ್. ಒಂದು 5-6 ನೀರು ದೋಸೆ ಹಾಕ್ಸ್ಕೊಂಡ್ಬಿಡ್ತೀನಿ ಇವಾಗ. ಅರೆ ಮೇಲ್ಗಡೆ ಅದೇನೋ ಸೊಪ್ಪು ಹಾಕ್ಬಿಟ್ಟಾರ, ಅದು ಹಾಕ್ಬಾರ್ದಿತ್ತು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾನು ಬಂದಿರೋದು ನನ್ನ ಫಸ್ಟ್ ಪ್ರಮೋಷನ್ ಶೂಟ್ ಮಾಡಕ್ಕೆ. ಒಂದು ರೀಲ್ ಮಾಡೋಕ್ಕಿತ್ತು. ಸೊ ಜಾಗ ಬಂದು JP ನಗರಿಗೆ ನಾವು ಬಂದಿರೋದು. ನಾನು ಮತ್ತೆ ನಮ್ಮ ಅಕ್ಕ ಒಳಗಡೆ ಸ್ವಲ್ಪ ಶಾರ್ಟ್ಸ್ ತೆಗಿತಾಳೆ. ಅದೆಲ್ಲ ರಿಲೀಸ್ ಬೇಕಲ್ಲ, ಅದೆಲ್ಲ ಅವಳಿಗೆ ಬಿಟ್ಬಿಡ್ತೀನಿ. ನೋಡ್ಬೋದು ಎಂಟ್ರೆನ್ಸು ಯಾವುದೋ ಒಳ್ಳೆ ದೇವಸ್ಥಾನಕ್ಕೆ ಬಂದಿರೋ ಥರ ಇದು. ಒಳಗಡೆ ನೋಡಿ ಹೆಂಗಿದೆ. ಬಿಸಿಲಿ ಅದೇನೋ ಬಳೆ ಕೈಗೆ ಹಾಕ್ತಾರಂತೆ. ನಮ್ಮ ಅಕ್ಕಂಗೆ ಹಾಕ್ಸ್ಕೊಳೆ ಅಂದ್ರೆ ಹಾಕ್ತಾಳೆ ಬಳೆನ. ಒಳಗಡೆ ಬತ್ತಿದಂಗೆ ಫುಲ್ಲು ಮೀನ್ ವಾಸನೆ. ಏನಿಲ್ಲ ಅಂದ್ರೂ ಒಂದು 50 to 60 ಮೆಂಬರ್ಸ್ ಬಂದಿದ್ದಾರೆ ಇನ್ಫ್ಲೂಯೆನ್ಸರ್ಸ್ ಇಲ್ಲಿ. ನಾನ್ ವೆಜ್ ಹೋಟೆಲ್ ಇದು, ಸೀ ಫುಡ್ ಸಿಗತ್ತೆ. ಸಕ್ಕತ್ತಾಗಿದೆ ಗುರು ಆಂಬಿಯನ್ಸ್ ಎಲ್ಲ. ಏನೋ ಬಾತ್ ಕೌಂಟರ್ ತರ ಇದೆ ನೋಡಿ. ಅದೆಲ್ಲ ಬರುತ್ತೆ, ಶಾರ್ಟ್ಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಏನೋ ಕಾರ್ಡ್ ಕೊಟ್ಟಿದ್ದಾರೆ, ನಮ್ಮ ಕರಾವಳಿ ಹಬ್ಬ. ಆಕ್ಚುಲಿ ಸ್ಟಾರ್ಟ್ ಆಗೋದು 18th ಇಂದ. ಸೊ ನಮ್ನೆಲ್ಲ 14th ಕರೆದಿದ್ದಾರೆ. ಸೊ ನಾವೆಲ್ಲ ರೀಲ್ ಮಾಡಿ ಅಟ್ಲೀಸ್ಟ್ ಪೋಸ್ಟ್ ಮಾಡಿದ್ರೆ ಜನ ಗೊತ್ತಾಗತ್ತೆ 18th ಇದೆ ಅಂತ. ಅದಕ್ಕೆ ನಾವು 4 ದಿನ ಮುಂಚೆ ಬಂದ್ಬಿಟ್ಟಿದ್ದೀವಿ. ಇಷ್ಟು ಡಿಶಸ್ ಇದೆ ಅಂತ ಅವರು ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ. ನೋಡಮ್ಮ, ನಮ್ಮ ಅಕ್ಕಂಗೆಲ್ಲ ಆಗದೆ ಇರೋದಿದೆ. ಅವಳು ಫಿಶ್ ವಾಸನೆನೇ ಆಗಲ್ಲ ಅವಳಿಗೆ ಬರೀ ಚಿಕನ್. ಇದು ಗೋಲಿ ಸೋಡಾ. ಇಲ್ಲೇನೋ ಒಂದ್ ಐತೆ, ಏನಿದು ಕಲರ್? ಈ ತರ ಹೋಟ್ಲಿಗೆ ಬಂದಾಗ ವಾಶ್ರೂಮ್ ಅರ್ಜೆಂಟ್ ಆಗ್ಬಿಡೋದು ಗುರು. ವಾಶ್ರೂಮ್ ಮಾಡ್ಕೋದೆ ತಲೆ ನಮ್ಗೆ ಇಲ್ಲಿ. ವಾಶ್ರೂಮ್ ದೇವಸ್ಥಾನ ತರ ಮಾಡ್ಬಿಟ್ಟವ್ರಿಗೆ ನೋಡಿ ಇಲ್ಲಿ. ಏನಿದು? ದೇವ್ರೇ ಅನ್ಕೊಂಡ್ ಕೈ ತೊಳಿಬೇಕು. ನಾನು ನಮ್ಮ ಅಕ್ಕ ಫೈನಲ್ಲಿ ಊಟಕ್ಕಂತ ಕುತ್ಕೊಂಡಿದೀವಿ. ಇವಾಗ ನಾವು ಕೇಳಿದ್ನೆಲ್ಲ ಬಡಿಸ್ತಾರೆ. ನನಗೊಂದು ಹೆವಿ ಆಸೆ ಇತ್ತು ಗುರು, ಸ್ಕ್ವಿಡ್ ಅವೆಲ್ಲ ಟ್ರೈ ಮಾಡೋಕೆ ಹೆಂಗಿರತ್ತೆ ಅಂತ. ಇಲ್ಲೆಲ್ಲ ಸಿಗತ್ತೆ, ಬಟ್ ನಿಮ್ಗೆ ಅಷ್ಟು ಫ್ರೆಶ್ ತರ ಎಲ್ಲೂ ಸಿಗಲ್ಲ. ಅದೆಲ್ಲ ಹೇಳ್ತಾರೆ ಅಷ್ಟು ಜನ, ಫ್ರೆಶ್ ಇದ್ರೇನೆ ಚೆನ್ನಾಗಿರೋ ಟೇಸ್ಟು ಅಂತ. ನೋಡೋಣ ಇಲ್ಲಿ ಹೆಂಗಿದೆ. ಗೀ ರೋಸ್ಟ್, ಶಿಂಪು, ಕ್ರ್ಯಾಬ್ ಆದ್ರೆ ಟ್ರೈ ಮಾಡ್ತೀನಿಲ್ಲ, ಸುಮ್ಮನೆ ಯಾಕೆ ಬೇಕು ತಿನ್ನಕ್ಕೆ. ಅದು ಹೆಂಗ್ ತಿನ್ಬೇಕು ಅಂತಾನೆ ಗೊತ್ತಿಲ್ಲ ನನಗೆ. ಹಾಕ್ಸ್ಕೊಬಿಟ್ಟು ಏನಾರ ವೇಸ್ಟ್ ಮಾಡ್ಬಿಟ್ರೆ ಬೇಜಾರು ಮಾಡ್ಕೊಬಿಡ್ತಾರೆ. ಅದಕ್ಕೆ ಆ ಕ್ರ್ಯಾಬ್ನೆಲ್ಲ ಯಾರು ತಿಂತಾರ ಗೊತ್ತಾ, ತಿಂತಾ ಇರ್ತಾರಲ್ಲ ಅವ್ರ ಜೊತೆ ಕುತ್ಕೊಂಡು ಟ್ರೈ ಮಾಡ್ತೀನಿ. ಎಲೆ ಬಡಿಸ್ತಾವ್ರೆ. ಇವಳಿಗೆ ಎಲೆ ಬಡ್ಸೋ ವೇಸ್ಟ್, ಏನೋ ತಿನ್ನಲ್ಲ ಇವಳು. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಬೇಡಿ. ಏರಿಯಾ ಅಂತೂ ಮಸ್ತಾಗಿ ಮಾಡಿದ್ದಾರೆ, ಸಖತ್ತಾಗಿದೆ ಇದು. ಇಡೀ ಇದ್ರಲ್ಲಿ ಏರಿಯಾ ಹೆವಿ ಇಷ್ಟ ಆಯ್ತು. ಚೇರ್ ನೋಡಿ ಹೆಂಗಿದೆ. ಸ್ಟಾರ್ಟಿಂಗ್ ಏನೋ ಕೊಟ್ಟವ್ರೆ ಪರ್ಪಲ್ ಜ್ಯೂಸ್, ನಾನು ಹೇಳಿದ್ನಲ್ಲ ನೋಡಿ ಇಲ್ಲಿ. ಇವೆಲ್ಲ ಕುಡಿಯಕ್ ಭಯ ಆಯ್ತದ ಗುರು. ಟಾನಿಕ್ ತರ ಇದ್ಬಿಟ್ರೆ ಏನ್ ಮಾಡೋದು ಅಂತ. ನಮ್ಮ ಅಕ್ಕ ಟೇಸ್ಟ್ ಮಾಡ್ತಾಳೆ ನೋಡಿ, ಇದು ಪರ್ಪಲ್ ಜ್ಯೂಸ್. ಸ್ವಲ್ಪ ಸ್ಟ್ರಾಂಗ್ ಇದೆ. ಗೋಲಿ ಸೋಡಾ ಲಾಸ್ಟ್ ಕುಡಿಬೇಕು. ಸ್ಟ್ರಾಂಗಾ? ಇರಿ ನಾನು ಮಾಡ್ತೀನಿ. ಚೆನ್ನಾಗಿದೆ. ಗೋಲಿ ಸೋಡಾದಲ್ಲಿ ಬ್ಲೂಬೆರಿ ಫ್ಲೇವರ್ ತರ ಬರ್ತಲ್ಲ, ಆ ತರ ಇದೆ. ಸೇಮ್ ಗೋಲಿ ಸೋಡಾ ತರ ಚೆನ್ನಾಗಿದೆ. ಅದು ಚೆನ್ನಾಗಿದೆ. ಅರೆ ಮೇಲ್ಗಡೆ ಅದೇನೋ ಸೊಪ್ಪು ಹಾಕ್ಬಿಟ್ಟಾರ, ಅದು ಹಾಕ್ಬಾರ್ದಿತ್ತು. ಫೈನಲಿ ಸ್ಟಾರ್ಟ್ ಆಯ್ತು ಬಡ್ಸೋದು ಅಡ್ಗೆನ. ಉಪ್ಪು ಅಂದ್ರೆ ಇದು ಪಕ್ಕ ಕರಾವಳಿ ಸ್ಟೈಲ್ ಅಂತ. ಇದು ನಾನು ಯಾವತ್ತೂ ಕರಾವಳಿ ಸ್ಟೈಲ್ ಹೆಂಗಿದೆ ಅಂತ ನಂಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಇದು. ಏನೇನ್ ಸರ್ ಮಾಡ್ತಾರೋ ಗೊತ್ತಿಲ್ಲ, ಹೆಂಗಿರೋದಂತಾನು ಗೊತ್ತಿಲ್ಲ. ಗುರು ಇದು ಏನಿದು? ಕ್ರ್ಯಾಬ್ ಸೂಪ್ ಇದು. ಈ ಕ್ರ್ಯಾಬ್ ಸೂಪ್ ಏನ್ ಹಾಕ್ಬಿಟ್ಟವ್ರೆ. ಇದನ್ನ ಹೆಂಗ್ ತಿನ್ಬೇಕು ಅಂತಾನೆ ಗೊತ್ತಿಲ್ಲ ನನಗೆ. ಸುಮ್ನೆ ಮನೆಗೆ ಹೋಗಿ ಹುಚ್ಚೋಯ್ದು ಮಲ್ಕ. ಇದೇನ್ ಮುಳ್ಳ ಮಾಂಸನ? ಕಲ್ತರ ಐತೆ ನೋಡಿ. ಅದನ್ನ ಮುಡ್ಕೊಂಡು ತಿನ್ಬೇಕು ಅನ್ಸುತ್ತೆ. ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ತಿನ್ಬೇಕು ನಾನು ಇವಾಗ ಇದನ್ನ ಹೆಂಗ್ ತಿನ್ನೋದು ಅಂತ.
ಬರೀ ಪುಡಿ ತರನೇ ಇದೆ ಗುರು ಇಲ್ಲಿ ಜಾಸ್ತಿ ಐಟಮು. ಅದೇನ್ ಪುಡಿ ಅಂತಾನೆ ಗೊತ್ತಾಯ್ತಾ ಇಲ್ಲ ಇವೆಲ್ಲ. ಫಸ್ಟ್ ಟೈಮ್ ಗುರು ನಾವ್ ತಿಂತಾ ಇರೋದು. ಅದೇನ್ ಪುಡಿನೋ ಇದು? ಸೀಗಡಿ ಅದು. ಸೀಗಡಿ ಇದು, ಸೀಗಡಿ. ಫೇವ್ರೆಟ್ ನೀರ್ ದೋಸೆ ಬಂತು. ನಮ್ಮ ಅಕ್ಕ ಹಾಕ್ಸ್ಕೊತಾ ಇದ್ರು. ಅವಳಿಗೆ ಹೇಳಿಲ್ವಾ, ಅವಳಿಗೆ ಎಲೆ ಹಾಕ್ಸೋದೇ ವೇಸ್ಟ್. ಇದಕ್ಕೆ ಏನ್ ಕಾಂಬಿನೇಷನ್ ಕೊಡ್ತಾರೆ ನೀರ್ ದೋಸೆಗೆ? ಚಿಕನ್ ಸುಕ್ಕ. ಕಾಲಮಾರಿ ಮಸಾಲ. ಹೌದು. ಓ ಸ್ಕ್ವಿಡ್, ಇದು ಸ್ಕ್ವಿಡ್ ಅಣ್ಣ ಸರ್ವ್ ಮಾಡ್ತಾರೆ. ಪ್ರಾನ್ಸ್ ಗೀ ರೋಸ್ಟ್. ನೋಡಿ ಇದಕ್ಕೆ ಇದೇ ಕಾಂಬಿನೇಷನ್. ಪ್ರಾನ್ಸ್ ಗೀ ರೋಸ್ಟ್, ನೀರ್ ದೋಸೆ, ಇದು ಸ್ಕ್ವಿಡ್. ಎಲ್ಲ ತಿನ್ಬಿಟ್ಟು ಹೆಂಗಿದೆ ಟೇಸ್ಟ್ ಹೇಳ್ತೀನಿ. ಫಸ್ಟ್ ಸ್ಕ್ವಿಡ್ ತಿಂತೀನಿ ರೀ, ಸ್ಕ್ವಿಡ್ ಹೆಂಗಿದೆ ಅಂತ. ಏನ್ ನಾರ್ಮಲ್ ಚೆನ್ನಾಗಿದೆ. ಪ್ರಾನ್ಸ್ ಗೀ ರೋಸ್ಟ್. ಪ್ರಾನ್ಸ್ ಗೀ ರೋಸ್ಟ್ ಅಂತೂ ಅಲ್ಟಿ ಆಗಿದೆ. ಇದೇನು ಹಪ್ಪಳ ತರ ಕೊಟ್ರು. ನಮ್ಮ ಅಕ್ಕಂಗೆ ಪ್ರಾನ್ಸ್ ಗೀ ರೋಸ್ಟ್ ಫಸ್ಟ್ ಟೈಮ್ ತಿಂತಾ ಇರೋದು. ಪ್ರಾನ್ಸ್ ಎಲ್ಲ ತಿನ್ನಲ್ಲ. ರಿಯಾಕ್ಷನ್ ನೋಡಿ ಹೊಲ್ಟು. ಮಕ್ಕ ಫಸ್ಟ್ ಟೈಮ್ ತಿಂತಾ ಇರೋದು. ಮೆಥಡ್ ರಿಯಾಕ್ಷನ್ ನೋಡಿ. ಚೆನ್ನಾಗಿದೆಯಲ್ಲ, ಸಖತ್ತಾಗಿದೆ ಗುರು. ತುಂಬಾ ಖಾರ ಇಲ್ಲ, ಅದೇ ನಂಗೆ ಬೇಕಾಗಿರೋದು ಮೇನು. ನೀವು ಹುಡ್ಗಾನೇನೋ ನೀನು, ಎಲ್ಲ ಸ್ವೀಟ್ ಸ್ವೀಟ್ ಸ್ವೀಟ್. ಪನ್ನೀರ್. ನಮ್ಮ ಅಕ್ಕ ಪನ್ನೀರು. ಅವಳು ತಿನ್ನಲ್ಲ ಫಿಶ್ ಅಲ್ಲ, ಚಿಕನ್ ಸುಕ್ಕ ಪನ್ನೀರ್ ಅಷ್ಟೇ ಹಾಕ್ಸ್ಕೊಂಡಿರೋದು ಅವಳು. ನಾವೆಲ್ಲ ಬೆಚ್ಚು ಮುಡ್ತೀವ ಇಂಥ ಟೈಮಲ್ಲಿ. ಒಂದ್ 5-6 ನೀರ್ ದೋಸೆ ಹಾಕ್ಸ್ಕೊಂಡ್ಬಿಡ್ತೀನಿ ಇವಾಗ. ಅಯ್ಯ ಮನೆ ಅಣ್ಣನ ಮಗನೇ. ಆಮೇಲೆ ಗೀ ರೋಸ್ಟ್ ಹಾಕ್ದಂಗೆ ಇದ್ರ ಮೇಲೆ ಚಿಕನ್ ಹಾಕ್ತಾರೆ. ಇದು ನಾಕಾದ್ಮೇಲೆ ಇದು ಸಾಫ್ಟ್ ಆಗಿದ್ದು. ನಾನು ಹಪ್ಪಳ ತರ ತಿಂತಾ ಇದ್ದೆ ಅವಾಗ್ಲಿಂದ. ನೀರ್ ಹಿಡ್ದೆ ಮಾಡ್ತೋಗ್ಬಿಟ್ಟು ಗುರು, ಖಾರ ಹೊಡಿತೈತೆ. ನೆಕ್ಸ್ಟ್ ಗೀ ರೈಸ್ ಐಟಮ್. ಗೀ ರೈಸ್ ಕೊನೆಗೂ ನೀರ್ ಬಾಟ್ಲು ತಂದ್ರಪ್ಪ. ಕೊಡೋಣ ಫಸ್ಟು. ಇನ್ನೊಂದೇನೋ ಬಡಿಸ್ತಾವ್ರಿ ಇಲ್ಲಿ. ಓ ಫಿಶ್ ಮೂಳೆ ಐತೆ. ಮೊದ್ಲೇ ನಮ್ ಮೂಳೆ ಪೀಸ್ ಅಂದ್ರೆ ಆಗಲ್ಲ. ಇಲ್ಲಿ ಗೀ ರೈಸ್ ಒಳ್ಳೆ ಕುಷ್ಕಾ ತರ ಐತೆ. ನಂಗೆ ಗೀ ರೈಸ್ ಮತ್ತೆ ನೀರ್ ದೋಸೆ ಇಷ್ಟ ಆಗೋಯ್ತು ಗುರು. ಇನ್ನೊಂದು ರೌಂಡ್ ಬ್ಯಾಟಿಂಗು. ನಾವು ಕರಾವಳಿ ಸ್ಟೈಲ್ ಬಂದ್ಬಿಟ್ಟು ಬಾಯ್ಲ್ಡ್ ರೈಸ್ ಹಾಕ್ಕೊಂಡಿದ್ರೆ ಏನು ಅರ್ಥ ನೋಡಿ. ಅವ್ರದ್ದು ಫೇಮಸ್ ಬಾಯ್ಲ್ಡ್ ರೈಸ್, ಏನೋ ಫಿಶ್ ಸಾಂಬಾರ್. ನೋಡಿ ಬಾಯ್ಲ್ಡ್ ರೈಸ್ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬೇಕು. ರೈಸ್ ನೋಡಿ ಅಲ್ಲಿ 2 ತಗೊಂಡ್ ಹೋಗ್ತಾವ್ರೆ. ನಾವು ಕೇಳಿದ್ರು ತರ್ತಾರೆ, ಬಟ್ ನಮ್ಗೆ ಕುಡಿಯೋ ಮೂಡಿಲ್ಲ. ಇನ್ನು ಇದು ಬ್ಲೂ ಕಲರ್ದು ಕುಡ್ದು ಖಾಲಿ ಮಾಡಿ ನೀವು ಇದು ಕುಡಿಬೇಕು. ಸುಮ್ಮನೆ ತರ್ಸ್ಕೊಂಡು ವೇಸ್ಟ್ ಮಾಡಬಾರ್ದು ಅಂತ ನೋಡಿ. ಇಲ್ಲಿ ರವಾ ಫ್ರೈ, ಬಾಯ್ಲ್ಡ್ ರೈಸ್, ಸಾಂಬಾರ್ ಫುಲ್ ಪಾರ್ಸ್ತಾ ಇರೋದೆ. ರೈಸ್ ಇಲ್ಲಿ ಸಾಂಗ್ಸ್ ಹಾಕ್ತಾರೆ. ಹೆಂಗ್ ಹಾಕ್ತಾರೆ ಅಂದ್ರೆ, ನೀವು ಡ್ಯಾನ್ಸ್ ಮಾಡ್ಕೊಂಡು ತಿನ್ಬೋದು ಊಟನ. ಹಂಗ ಹಾಕ್ತಾರೆ. ಡ್ಯಾನ್ಸ್ ಮಾಡ್ಕೊಂಡು ತಿಂತಾ ಇರೋದು ಊಟನ. ಗುರು ಫೈನಲಿ ಮುಗೀತು ಗುರು. ಇವೆಲ್ಲ ಆಸೆ ಅಷ್ಟೇ ಜಾಸ್ತಿ ತಿನ್ಬೇಕು ಅಂತ, ಬಟ್ ಇವು ಸೀ ಫುಡ್ಸ್ ಜಾಸ್ತಿ ತಿನ್ನಕ್ ಆಗಲ್ಲ. ನಾವು ಪೌಡ್ರಲ್ಲ, ನಮಗೆಲ್ಲ ಖಾರ ಖಾರ ಇರ್ಬೇಕು. ಆಮೇಲೆ ಇದು ಅಷ್ಟೊಂದು ಖಾರ ಇಲ್ಲ, ನಿಮ್ಗೆ ಸ್ವಲ್ಪ ಸ್ವೀಟ್ ಹೊಡಿತಾ ಇರತ್ತೆ. ಬನ್ನಿ ಕೆಳಗಡೆ ಹೋಗಿ ಸಿಗ್ತೀನಿ. ಇಲ್ಲಿ ಮಾತಾಡಕ್ಕಾಗಲ್ಲ, ಜಾಸ್ತಿ ಸೌಂಡ್. ಅದಕ್ಕೆ ಕೆಳಗೋಗಿ ಮಾತಾಡ್ತೀನಿ. ವಿಡಿಯೋದೆಲ್ಲ ಶೂಟ್ ಮಾಡಕ್ಕಿತ್ತಾರ, ಅದಕ್ಕೆ ಒಬ್ಬನ ವಿಡಿಯೋ ತೆಗಿಯೋರ್ನ ಕರ್ಕೊಂಡ್ ಬಂದಿದ್ದೀನಿ ಇಲ್ಲಿ. ಗಟ್ಬಡ್ ಐಸ್ ಕ್ರೀಮ್ ಇಲ್ಲಿ ಫ್ರೀ ಆಗಿ ಕೊಡ್ತಾರೆ. ಅದಕ್ಕೆ ನಮ್ಮ ಅಕ್ಕಂಗೆ ಕೊಡ್ತೀನಿ ಬಂದಿತ್ತು. ರೈಸ್ ನೋಡಿ ಕೊಟ್ರ ಐಸ್ ಕ್ರೀಮ್ ತಿನ್ಬಿಡಮ್ಮ ನನ್ನ ಕಡೆಯಿಂದ ನಿಂಗೆ. ರೈಸ್ ಫೈನಲ್ ಐಸ್ ಕ್ರೀಮ್ ತಿನ್ನ ಮುಗೀತು. ಹೊರಡೋ ಟೈಮ್. ಅವ್ರಿದ್ದಾರೆ, ಅವ್ರಿಗೆ ಬಾಯ್ ಅಂದ್ಬಿಟ್ಟು ಹೋಯ್ತಾ ಇರೋದೆ. ಇಲ್ಲಿ ಎಕ್ಸಿಟ್ ಆಗ್ಬೇಕಾದ್ರೂ ಸಕಾಲಾಗಿರತ್ತೆ ನೋಡಿ. ಇಲ್ಲಿ ಅಲ್ಲಿಂದ ಬರ್ತೀವಾ, ಹಿಂಗೆ ಬಂದು ಸೀದಾ ಹಿಂಗ್ ಬಂದ್ರೆ ಈಚೆ ನೋಡಿ ಹೆಂಗ್ ಮಾಡೋರೆ, ಸಕಾಲಾಗೈತೆ. ಇವಾಗ ಪಾರ್ಕಿಂಗ್ ಹೋಗೋಣ ಇರಿ ಗಾಡಿ ಹತ್ರ. ನಮ್ಮ ಅಕ್ಕ ಫುಲ್ಲು ಶಾರ್ಟ್ಸ್ ಮೇಲೆ ಶಾರ್ಟ್ಸ್ ತಗೋತಾವಳೆ ಹಾಕಕ್ಕೆ. ನಾವು ಬ್ಲಾಕ್ಸ್ ಮೇಲೆ ಬ್ಲಾಕ್ಸ್ ಮಾಡ್ತಾ ಇದ್ವಿ. ಗೈಸ್ ಎಲ್ಲ ಮುಗ್ಸ್ಕೊಂಡು ಕೆಳಗೆ ಬಂದ್ವಿ ಪಾರ್ಕಿಂಗ್ ಹತ್ರ. ನೋಡಿ ಯಾವ ಕಾರ್ ನಿಂತಿದೆ ಅಂತ ಪಾರ್ಕಿಂಗ್ ಅಲ್ಲಿ. ಕಾಣಿಸ್ತಾ ಇಲ್ಲ ಅಲ್ಲ, ಹತ್ರ ತೋರಿಸ್ತೀನಿ ರೀ. ಇದು ಪೋರ್ಷೆ. ಯಾವ್ದು ನೇಮ್ ಅಂತ ಕಮೆಂಟ್ ಹಾಕಿ. ಪೋರ್ಷೆ ಅದು. ಪೋರ್ಷೆಲ್ ಯಾವ್ದು ಕಾರ್ ಅಂತ ಕಮೆಂಟ್ ಹಾಕಿ. ನಮ್ಮ ಗಾಡಿ ನಿಂತಿದೆ, ಗಾಡಿ ಎತ್ಕೊಂಡು ಹೋಗ್ತಾ ಇರೋದೆ ನೋಡಿ. ನನ್ನ ಬ್ಯಾಗ್ನ ಬಿಟ್ಟೋಗ್ಬಿಟ್ಟಿದ್ದೆ ಇಲ್ಲೇ. ನನಗೆ ನಮ್ಮ ಕಡೆ ಯಾರು ತಗೊಂಡೋಗಲ್ಲ ಅಂತ ಹೇಳಿ. ತಗೊಂಡವ್ರು ಏನೈತೆ ಅದರಲ್ಲಿ? ಒಂದು ರಫ್ ಬುಕ್ ಬಿಟ್ರೆ ಬೇರೆ ಏನೂ ಇಲ್ಲ.
ನೀನ್ ಕಾಣಿಸೋದಿಲ್ಲ, ಫ್ಲಾಶ್ ಆನ್ ಮಾಡ್ಕೊಂಡಿಲ್ಲ ನೀವು. ಕಾಣಿಸ್ತಾ ಇಲ್ವಾ ನಾನು? ಕಾಣಿಸ್ತಾ ಇದ್ದೀನಿ, ಅಷ್ಟೊಂದು ಬ್ಲ್ಯಾಕ್ ಏನಿಲ್ಲ ಅಮ್ಮ. ಇದಾಗಿತ್ತು ಇವತ್ತು ನನ್ನ ಫಸ್ಟ್ ಪ್ರಮೋಷನ್ ಶೂಟ್ ಮಾಡ್ತಾ ಇದ್ದೆ ಹೆಂಗೆ ಹೋಗಿ ಜಾಗ ಅಂತ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಯಾವ ಹೋಟೆಲ್ಲು ಯಾವ ಏರಿಯಲ್ಲಿ ಬರುತ್ತೆ ಅಂತೆಲ್ಲ ನಾನು ರೀಲ್ ಹಾಕಿರ್ತೀನಿ, ಆ ವ್ಲಾಗ್ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.